ಡಿಜಿಟಲ್ ಹೆಲ್ತ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಈ ವಿಚಾರನ ನೆಗ್ಲೆಕ್ಟ್ ಮಾಡ್ತಾರೆ. ಬಿಕಾಸ್ ಮಕ್ಕಳು ಸರಿಯಾಗಿ ತಿನ್ಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು ಅಥವಾ ಓದಬೇಕು, ಬರೀಬೇಕು ಅಂತಂದ್ರೆ ಮೊಬೈಲ್ ಫೋನ್ ಅನ್ನ ನೀಡಬೇಕು, ಆಗ್ಲೇ ಮಕ್ಕಳು ಈ ಎಲ್ಲಾ ಕೆಲಸಗಳನ್ನ ಮಾಡೋದು ಅಂತ ಮೊಬೈಲ್ ಫೋನ್ ಕೊಟ್ಬಿಡ್ತಾರೆ. ಒಂಚೂರು ಹತ್ರ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ. ಸೊ ಡಿಜಿಟಲ್ ಹೆಲ್ತ್ ಅಂತ ನಾವು ಪರಿಗಣಿಸಿದಾಗ ಕೆಲವೊಂದಷ್ಟು ಪ್ರಮುಖವಾದ ಅಂಶಗಳು ಡಾಕ್ಟರ್ ಈ ಡಿಜಿಟಲ್ ಹೆಲ್ತ್ ವಿಚಾರವಾಗಿ. ಡಿಜಿಟಲ್ ಹೆಲ್ತ್ ಅಂದರೆ ಇದು ನಾವು ವಿ ಹ್ಯಾವ್ ಎಂಟರ್ಡ್ ಇನ್ ಟು ಏನಂತಾರೆ, ಒಂದು ಹಿಂದಿನ ಕಾಲದಲ್ಲಿ ಅಭಿಮನ್ಯು ಹೇಗೆ ಚಕ್ರವ್ಯೂಹನ ಎಂಟ್ರಿ ಮಾಡ್ದ, ಹೇಗೆ ಶ್ರೀಕೃಷ್ಣ ಪರಮಾತ್ಮ ಚಕ್ರವ್ಯೂಹನ ಹೇಗೆ ಭೇದಿಸ್ಬೋದು, ಒಳಗೆ ಹೋಗ್ಬೋದು ಅನ್ನೋದು ಹೇಳ್ಕೊಟ್ಟ. ಬಟ್ ಹೊರಗಡೆ ಬರೋದನ್ನ ಹೇಗೆ ಹೇಳ್ಕೊಡ್ಲಿಲ್ವೋ ಹಾಗೆ ಈಗ ನಮ್ಮ ಪರಿಸ್ಥಿತಿ ಅಭಿಮನ್ಯುನ ಪರಿಸ್ಥಿತಿನೇ ಆಗಿರೋವಂಥದ್ದು. ವರ್ಚುವಲ್ ವರ್ಲ್ಡ್ಗೆ ನಾವು ಎಂಟರ್ ಆಗಿಬಿಟ್ಟಿದ್ದೀವಿ. ಅಲ್ಲಿಂದ ಹೊರಗಡೆ ಹೇಗೆ ಬರೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ನಾವೀಗ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಇವಾಗ ಡಿಜಿಟಲ್ ಹೆಲ್ತ್ ಅಥವಾ ಡಿಜಿಟಲ್ ಹೈಜೀನ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ತಗೊಂಡು ಬಂದಿದ್ದೀವಿ. ಈಗೇನಾಗುತ್ತೆ ಅಂತಂದರೆ, ಇವಾಗ ನಾವು ಇವಾಗ ನಮ್ಮ ಒಂದು ಡೇ ಟು ಡೇ ರೋಟೀನ್ ಆ್ಯಕ್ಟಿವಿಟೀಸಲ್ಲಿ ಯಾರಾದರೂ ಒಬ್ಬ ಸ್ಮೋಕ್ ಮಾಡ್ತಾ ಇದ್ರೆ ಅಥವಾ ಡ್ರಿಂಕ್ ಮಾಡ್ತಾ ಇದ್ರೆ ಅದು ಮಾಡಬಾರ್ದು ಅಂತ ಹೇಳ್ತಿದ್ರೆ ಸೋಷಿಯಲಿ ಅನ್ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಮಗು ಮೊಬೈಲ್ ಇಟ್ಕೊಂಡು ತುಂಬ ಸಮಯ ಕೂತಾಗ, ಅಂದರೆ ಲಿಮಿಟ್ಗಿಂತ ಜಾಸ್ತಿ ಕೂತಾಗ ಅದನ್ನು ಸೋಷಿಯಲಿ ಅಕ್ಸೆಪ್ಟಬಲ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಡಿಜಿಟಲ್ ಹೈಜೀನ್ ಅಂತ ಬಂದಾಗ ನಾವು ಸೋಷಿಯಲಿ ಅಕ್ಸೆಪ್ಟಬಲ್ ಅಂತಂದ್ರೆ ಹೇಗೆ ನಾವು ಅನ್ಅಕ್ಸೆಪ್ಟಬಲ್ನ ಹೇಗೆ ನಾವು ತಡಿತೀವೋ, ಸ್ಮೋಕಿಂಗು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಮಾಡಬಾರ್ದು, ಡ್ರಿಂಕಿಂಗ್ನ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಮಾಡಬಾರ್ದು, ಅದೇ ರೀತಿ ಮೊಬೈಲ್ನ ನೋಡೋದನ್ನು ಕೂಡ ಸೋಷಿಯಲಿ ಅನ್ಅಕ್ಸೆಪ್ಟಬಲ್ ಮಾಡಬೇಕು. ಈ ಡಿಪೆಂಡಿಂಗ್ ಆನ್ ದ ಏಜ್, ಅವ್ರು ಎಲ್ಲಿ ಯಾವ ಸಿಚುವೇಶನ್ ಕಂಟೆಕ್ಸ್ಟ್, ಯಾವ ಸಿಚುವೇಶನಲ್ಲಿ ಇರ್ತಾರೆ, ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ, ಎಲ್ಲಿರ್ತಾರೆ, ಮತ್ತು ಅವ್ರ ಮನೆಯಿಂದ ಬಂದ ಮೇಲೆ ಅವರು ಹೇಗೆ ಅವ್ರದ್ದು ರೋಟೀನ ದಿನಚರಿನ ಒಂದು ಸೆಟ್ ಮಾಡಬೇಕು. ಅದೇ ರೀತಿ ಹೈಜೀನ್ ಅಂತ ಬಂದಾಗ ಆಲ್ವೇಸ್ ಪೇರೆಂಟ್ಸ್ ಅದನ್ನು ಫಸ್ಟ್ ಫಾಲೋ ಮಾಡಬೇಕು. ಅವರ ಮೊಬೈಲ್ನ ಮತ್ತು ಅವರ ಕೆಲಸವನ್ನು ಏನಿದೆ ಅದು ಸ್ಪೆಸಿಫಿಕ್ ಟೈಮಿಗೆ ಲಿಮಿಟ್ ಮಾಡಬೇಕು. ಆ ಲಿಮಿಟಲ್ಲಿ ಮಾತ್ರ ಅವ್ರದ್ದು ಈಗ ಆಫೀಸ್ ಕೆಲಸನ ಮನೆಗೆ ಲ್ಯಾಪ್ಟಾಪಲ್ಲಿ ತಂದು ಮಾಡ್ತಾರೆ. ಮಕ್ಕಳು ಮುಂದೆ ಕೂತ್ಕೊಂಡು ಮಾಡಬೇಕಾದ್ರೆ ಮಕ್ಕಳಿಗೆ ಗೊತ್ತಿರಲ್ಲ ನೀವು ಏನು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಕಾಣಿಸ್ತಾ ಇರುತ್ತೆ, ಅಪ್ಪ ಅಮ್ಮ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ, ಅದು ನಾರ್ಮಲ್ಲು ಅನ್ನೋದನ್ನ ಅವ್ರ ಮನಸ್ಸಿಗೆ ಅದು ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡಿಜಿಟಲ್ ಹೈಜೀನ್ ಅಂತ ಬಂದಾಗ ತಂದೆ ತಾಯಿನೂ ಕೂಡ ಒಂದು ಟೈಮ್ನ ಸೆಟ್ ಮಾಡಿ ಅವರ ಒಂದು ಮೊಬೈಲು, ಲ್ಯಾಪ್ಟಾಪು, ಟಿವಿ ಅವ್ರದ್ದು ಏನಿದೆ ಎಲ್ಲವನ್ನು ಲಿವಿಂಗ್ ರೂಮಲ್ಲಿ ಬಿಡಬೇಕು. ಮೊಬೈಲ್ ಫ್ರೀ ಝೋನ್ನ ಮಾಡಬೇಕು.